ಮಾಡಿರೋದು ಇದು. ಯಾವ ಥರ ಬ್ಲಾಸ್ಟ್ ಮಾಡಿದ್ದಾರೆ ನೋಡಿ, ಅಂದ್ಕೊಂಡು ನೋಡ್ಬೇಕಲ್ಲ ಗುರುಗುನ. ಹೋಗ್ತಾ ಹೋಗ್ತಾ ಇದ್ದಾರೆ, ಎಲ್ಲ ವ್ಯೂ ಪಾಯಿಂಟ್ಗಳು ಕಾಣ್ತಾನೇ ಇರ್ತವೆ ಕಬ್ಬಿನಿ ಘಾಟಲ್ಲಿ. ನಮಸ್ಕಾರ ಎಲ್ಲರಿಗೂ. ಇವಾಗ ತಾನೇ ಜಸ್ಟ್ ಸೀಕ್ರೆಟ್ ವಾಟರ್ಫಾಲ್ ನೋಡ್ಕೊಂಡು ಬಂದ್ವಿ. ಫುಲ್ ಎಂಜಾಯ್ಮೆಂಟ್ ಮಾಡಿಕೊಂಡು ಅಲ್ಲೇನೇನು ಆ್ಯಕ್ಟಿವಿಟೀಸ್ ಇದೆ ಅದನ್ನೆಲ್ಲ ನಾವು ಮಾಡಿಕೊಂಡು ಇವಾಗ ತಮ್ಮಿನಿ ಘಾಟ್ ಎಂಟ್ರೆನ್ಸ್ ಹತ್ರ ಇದ್ದೀವಿ. ತಮ್ಮಿನಿ ಘಾಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ತಮ್ಮಿನಿ ಘಾಟ್ ಬಂದು ಫುಲ್ ಫಾರೆಸ್ಟ್ ರೋಡು, ಹೆಸರಲ್ಲೇ ಗೊತ್ತಾಗುತ್ತೆ ತಮ್ಮಿನಿ ಘಾಟ್ ಅಂತ ಇದೆ. ತಮ್ಮಿನಿ ವ್ಯೂ ಪಾಯಿಂಟು ಮತ್ತು ತಮ್ಮಿನಿ ವಾಟರ್ಫಾಲ್ ಸಿಗುತ್ತೆ. ಓ ಮಳೆ ಜಾಸ್ತಿ ಇದ್ದಿದ್ರಂತೂ ಸಕ್ಕತ್ತಾಗಿ ಕಾಣಿಸ್ತಿತ್ತು ಗುರು ಈ ವಾಟರ್ಫಾಲು. ಮಳೆ ಕಮ್ಮಿ ಈ ಕಡೆ ಜಾಸ್ತಿ ಆಗಿಲ್ಲ, ಅದರಿಂದಾಗಿ ಕೆಲವೊಂದು ವಾಟರ್ಫಾಲ್ಗಳಲ್ಲಿ ನೀರೇ ಇಲ್ಲ. ಇಲ್ಲಿ ನೋಡಿ ಆ ಕಡೆ ಬಂಡೆ ಸಿಡಿ ರೋಡ್ ಮಾಡ್ಬಿಟ್ಟವ್ರೆ. ಈ ಕಡೆ ಸೈಡೆಲ್ಲ ಇದೇ ಥರ ರೋಡ್ ಕಡೆ ಬಂಡೆ ಸಿಡಿ ರೋಡ್ ಮಾಡ್ಬಿಟ್ಟವ್ರೆ. ಆ ಕಡೆ ಕಲ್ಲು ನೋಡಿದ್ರೆ ಎಲ್ಲಿ ಬಂಡೆ ಮತ್ತೆ ರೋಡು ಕ್ರೇಜಿ ಆಗಿದೆ ಮಾತ್ರ. ರೋಡ್ ನೈಸ್ ಆಗ್ಬಿಟ್ಟಿದೆ ಗುರು, ಕಲ್ಸಕ್ಕೂ ಭಯ ಎಲ್ಲೇ ಕಿಟ್ಟೋಗ್ಬಿಡುತ್ತೋ ಅಂತ. ನೋಡಿ ಇಲ್ಲೊಂದು ವಾಟರ್ಫಾಲ್ ಇದೆ, ಮುಂದೇನೂ ಸಿಗುತ್ತೆ. ಇಲ್ಲೊಂದು ವಾಟರ್ಫಾಲು, ವಾವ್ ಎದುರುಗಡೆ ಏನ್ಬಿಡು ಬೆಟ್ಟ ಈ ಥರ ಇದೆ. ಯಾರಾದರೂ ಹೋಗಿ ಕಟ್ಕಿಟ್ಟವ್ರ ಅಂತ ಡೌಟ್ ನನಗೆ ಬೆಟ್ಟಗಳನ್ನ. ಯಾಕಂದರೆ ಮೇಲ್ಗಡೆ ಫುಲ್ಲು ಫ್ಲ್ಯಾಟ್ ಆಗಿರ್ತವೆ, ಕೆಳಗಡೆಯಿಂದ ಹೈಟ್ ಆಗಿರ್ತವೆ. ಈ ಥರನೂ ಬೆಟ್ಟಗಳು ಯಾರಾದರೂ ಕಟ್ಟಕ್ಕೆ ಸಾಧ್ಯನಾ? ನೆವರ್. ನೇಚರ್ ಅದೇ ನ್ಯಾಚುರಲ್ಲಾಗಿ ಕ್ರಿಯೇಟ್ ಆಗಿರೋದವೆಲ್ಲ. ತಮ್ಮಿನಿ ವಾಟರ್ಫಾಲ್ ಇದೇನಾ? ಮುಂದೆ ಇನ್ನು 2.5 ಕಿಲೋಮೀಟರ್ ತೋರಿಸ್ತೈತೆ. ಆದರೆ ಫಾಲ್ಸ್ಗಳು ನೋಡೋಕೆ ಇದೇ ಮೇನ್ ಫಾಲ್ಸ್ಗಳು ಅನ್ನೋ ಥರ ಕಾಣಿಸ್ತವೆ. ಇದೇನಾ ತಮ್ಮಿನಿ ವಾಟರ್ಫಾಲು? ಇದಲ್ಲ ಬ್ರೋ. ರೈಟ್ ಸೈಡಲ್ಲಿ ನೋಡಿ ಗುರು ಎಷ್ಟು ಫಾಲ್ಸ್ಗಳಿದ್ದಾವೆ. 4 ಫಾಲ್ಸ್ ಇವೆ ರೈಟ್ ಸೈಡಲ್ಲೇ. ಓ ಆ ಪ್ಲೇಸ್ ಬಂದು ನೋಡೋಕ್ಕೆ ಎತ್ತಿನ ಭುಜ ಥರ ಕಾಣಿಸ್ತೈತೆ. ಇಲ್ಲಿಂದ ಎತ್ತಿನ ಭುಜ ಥರ ಕಾಣಿಸ್ತಾ ಇರೋದು ಇದೆಯಲ್ಲ, ಇದು ವ್ಯೂ ಪಾಯಿಂಟು. ಆ ತುದಿಗೆ ಹೋಗಿ ಒಂದು 360 ಡಿಗ್ರಿ ಡ್ರೋನ್ ಶಾಟ್ ತಗೊಂಡಿದ್ರೆ ಏನಿರತ್ತಿತ್ತು ಗುರು. ಅದ್ರ ಮೇಲಕ್ಕೆ ಹೋಗ್ಬೋದೇನೋ ಜಾಗ ಇದೆ ನೋಡಿ. ಅಲ್ಲೆಲ್ಲ ಇದು ಮಾಡಿದ್ದಾರೆ, ಏನಪ್ಪ ಲೈಟ್ ಕಂಬ ಮಾಡಿದ್ದಾರೆ. ಆ ಲೈಟ್ ಕಂಬ ಇದೆ ಅಂತಂದರೆ ಆರಾಮಾಗಿ ಹೋಗ್ಬೋದು ಗುರು ಅಲ್ಲಿಗೆ. ಮೋಸ್ಟ್ಲಿ ವ್ಯೂ ಪಾಯಿಂಟ್ ಏನಾದರೂ ಇರ್ಬೋದಾ, ಅದು ಇರ್ಬೋದೇನೋ, ಬಟ್ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗ್ತಿಲ್ಲ ಅಷ್ಟೇ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಗೊತ್ತಾಗ್ತಿಲ್ಲ ಯಾವುದು ಫಾಲ್ಸು ಯಾವುದು ವ್ಯೂ ಪಾಯಿಂಟು. ಬಟ್ ತಮ್ಮಿನಿ ಘಾಟ್ ಇದೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ. ಏನು ಮತ್ತೆ ಅಯ್ಯೋಯ್ಯಪ್ಪ ಬ್ರೋ, ಲಾರಿ ನೋಡ್ದೆ ಹೆಂಗೆ ದಬ್ಬಕೊಂಡಿತ್ತು. ಅವ್ನು ಯಾರೋ ಹೋಗಿ ಒಂದು ಮೇಲೆ ನಿಲ್ಸ್ಕೊಂಡಿತ್ತು ಅವ್ನು ಅಪೋಸಿಟು. ಎಲ್ಲಿಗೆ ಹೋಗತ್ತಿದ್ದು? ಏನಿದು? ಮಿಲ್ಕಿ ಬಾರ್ ವಾಟರ್ಫಾಲ್. ಮಿಲ್ಕಿ ಬಾರ್ ಇಲ್ಲೇನಾ? ತಮ್ಮಿನಿ ಘಾಟ್ ಇನ್ನೂ ಮುಂದೆ ಕಂಟಿನ್ಯೂ ಆಗುತ್ತೆ. ಬಟ್ ಆದರೆ ನಾವೀಗ ಮಿಲ್ಕಿ ಬಾರ್ ವಾಟರ್ಫಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಸ್ಪಾಟು ಮಿಲ್ಕಿ ಬಾರ್ ವಾಟರ್ಫಾಲ್ಗೆ ಹೋಗೋ ರೋಡು. ಎಲ್ಲ ಇಂಜಿನ್ ಹಾಕೋದು ಡೋಂಗರ್ವಾಡಿ ಅಂತ. ಇದು ಡೋಂಗರ್ವಾಡಿ. ಇಲ್ಲಿಂದ ಲೆಫ್ಟ್ ಹೋದರೆ ಮಿಲ್ಕಿ ಬಾರ್ ವಾಟರ್ಫಾಲ್ ಸಿಗುತ್ತೆ. ಸೊ ಮಿಲ್ಕಿ ಬಾರ್ ವಾಟರ್ಫಾಲ್ ಇಲ್ಲಿಂದ 600 ಮೀಟ್ರ್ ಇದೆ. ಅಲ್ಲಿಂದ ಗಾಡಿ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗಬೇಕು. ಅದೇನೋ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಯಾರು ಫಾರೆಸ್ಟ್ ಆಫೀಸ್ಗಳು, ಫಾರೆಸ್ಟ್ ಗಾರ್ಡ್ಗಳಿದ್ದಾರೆ, ಅವರನ್ನು ಕೇಳಿ ನೋಡಬೇಕು. ಸೊ ತುಂಬ ದೂರ ಇಲ್ಲ ಬ್ರೋ ನಡ್ಕೊಂಡು ಹೋಗೋಕ್ಕೆ. 600 ಮೀಟ್ರ್ ಇದೆ ಬೈಕಲ್ಲಿ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕೆ. ವಿಡಿಯೋ ನೋಡಿದ್ಯಾ? ಅಲ್ಲ ಇಲ್ಲಿ ತೋರಿಸ್ತೈತಲ್ಲ. ಅದೇ ಇಲ್ಲಿಗೆ ಲಾಸ್ಟು. ಇಲ್ಲಿಗೆಲ್ಲ ಇನ್ನೂ ಮುಂದಕ್ಕೆ ಹೋಗುತ್ತೆ. ಇಲ್ಲಿಗೆ ಮುಂದಕ್ಕೆ ಹಿಂಗಲ್ಲ, ಹಿಂಗೆ ಓ ಕರೆಕ್ಟು. ಬರೀ 600 ಮೀಟ್ರ್ ಅಲ್ವಾ? ಬರೀ ನಡ್ಕೊಂಡು ಹೋಗೋಣ. ಅಲ್ಲ, ನೋ ಎಂಟ್ರಿ ಅಂತ ಹಾಕೋರಲ್ಲಿ. 5 minutes later. ಸೊ ಇಲ್ಲಿ ಮ್ಯಾಟರ್ ಏನಂದರೆ ಕ್ಲೋಸ್ ಆಗಿರೋದಕ್ಕೆ ಟ್ರಕ್ಕಿಂಗು ಹೆವಿ ಸ್ಟೀಪ್ ಇದೆ ಅಂತ ಹೇಳಿ ಹಿಡಿಬೇಕಾದ್ರೆ ಯಾರೋ 5 ಜನ ಅವ್ನ ಗ್ಯಾಂಗ್ ಬಂದು 5 ಜನಗೂ ಸತ್ತೋಗ್ಬಿಟ್ರಂತೆ, ಡೆತ್ ಆಗಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಗಾರ್ಡ್ಗಳನ್ನ ಹಾಕ್ಬಿಟ್ಟಿದ್ದಾರೆ, ಬಿಡಲ್ವಂತೆ. ಸದ್ಯಕ್ಕೆ ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳಿಲ್ಲ. ಆದರೆ ತಮ್ಮಿನಿ ಘಾಟಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಒಂದು ಲೈಟಾಗಿ ಒಂದು ಲೆಫ್ಟ್ ಬರುತ್ತೆ, ಅಲ್ಲಿಂದ ಈ ರೋಡ್ ಹೋಗುತ್ತೆ. ಬಟ್ ಇಲ್ಲೇ ಗೇಟದೇ ಕಾಣುತ್ತೆ, ಲೆಫ್ಟ್ ಸೈಡಲ್ಲಿ ಗೇಟ್ ಕಾಣುತ್ತೆ.
ಇಲ್ಲಿಂದ ಮಿಲ್ಕಿಬಾರ್ ವಾಟರ್ಫಾಲ್ಗೆ ಹೋಗ್ಬೋದು. ಸೊ ಎಲ್ಲ ಹಾಕಿದ್ದಾರೆ ನೋಡಿ. ಮಿಲ್ಕಿಬಾರ್ ವಾಟರ್ಫಾಲ್ ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ವ್ಯೂ ಕಾಣುತ್ತೆ, ಅದನ್ನ ಹೋಗಿ ನೋಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ, ತಮ್ಮನಿ ಘಾಟು ಅಂತ ಹೇಳ್ತಾವ್ರೆ. ಸದ್ಯಕ್ಕೆ ಹೋಗಿ ಆ ವ್ಯೂನೇ ನೋಡೋಣ. ಯಾವ ಕಡೆ ಹೋಗ್ಬೇಕಂತೆ ಈಗ? ಅವಾಗೆ ಕೂತಿದ್ರು ಗುರು ಜನಗಳಲ್ಲಿ, ನಾನೇನೋ ಕೂತವ್ರೆ ಅಂದ್ಕೊಂಡಿದ್ದೆ. ಸೊ ಇದೆ ಅಂತ ನೋಡ್ರಪ್ಪ ತಮ್ಮನಿ ಘಾಟ್ ವ್ಯೂ ಪಾಯಿಂಟು. ಒಂದು ಫಾಲ್ಸ್ ಕಾಣ್ತಿದ್ಯಾ? ಆ ಫಾಲ್ಸು ಮಳೆ ಟೈಮಲ್ಲಿ ದೊಡ್ಡದಾಗಿ ಬೀಳುತ್ತಂತೆ, ಅದಕ್ಕೆ ಇದನ್ನು ತಮ್ಮಿನಿ ಘಾಟ್ ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ. ಸ್ವಲ್ಪ ನೋಡೋಕೆ ಒಳ್ಳೆ ಪಾರ್ಕ್ ಥರ ಇದೆ. ಕ್ಯಾಂಪಿಂಗ್ ಅಂತೂ ಬೆಸ್ಟ್ ಜಾಗ ಹೇಳ್ಬೇಕಂದ್ರೆ. ನೋಡ್ಕೊಳ್ಳೋಣ. ಸದ್ಯ ಮಿಲ್ಕಿಬಾರ್ ವಾಟರ್ಫಾಲ್ಗಂತೂ ಬಿಡ್ತಿಲ್ಲ, ಇದನ್ನಾರು ನೋಡೋಣ ಅಂತ. ಸೊ ಹಿಂಗೆ ಹೋದರೆ ಮಿಲ್ಕಿಬಾರ್ ವಾಟರ್ಫಾಲ್ ಬರೀ ಒಂದು 600 ಮೀಟ್ರ್ ಆಗುತ್ತೆ. ಹಾಗೆ ವ್ಯಾಲಿ ಪ್ಲಸ್ ಅಂತ ಒಂದು ಪ್ಲೇಸ್ ಇದೆಯಂತೆ, ಅಲ್ಲಿಂದ ಮುಂದಕ್ಕೆ ಹೋದರೆ. ಮಿಲ್ಕಿಬಾರ್ಗೆ ಬಿಡ್ತಿಲ್ಲ, ಇನ್ನು ಅದಕ್ಕೆ ಬಿಡ್ತಾರಾ? ಸದ್ಯಕ್ಕೆ ಇಷ್ಟು ಗುರು ತಮ್ಮಿನಿ ಘಾಟ್ ವ್ಯೂ ಪಾಯಿಂಟು. ಸೊ ಇದೆಲ್ಲ ಪೂರ ತಮ್ಮಿನಿ ಘಾಟೇನೆ, ಆದರೆ ಇದೊಂದು ತಮ್ಮಿನಿ ಘಾಟ್ ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ. A few minutes later. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಸೊ ಸದ್ಯಕ್ಕೆ ನಮ್ಮದು ನೆಕ್ಸ್ಟ್ ಪ್ಲೇಸ್ ಇದ್ದಿದ್ದು ಕೋರಿಘಾಟ್ ಫೋರ್ಟು. ಕೋರಿಘಾಟ್ ಫೋರ್ಟು ಈ ಬಿಸ್ತಲ್ಲಿ ಹತ್ತಕ್ಕಾಗಲ್ಲ, ಅದರಿಂದಾಗಿ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀವಿ. ನಮ್ಮದು ಮೇನ್ ಪಾಯಿಂಟು ಬಂದು ಮಿಲ್ಕಿಬಾರ್ ವಾಟರ್ಫಾಲ್ ನೋಡಬೇಕು ಅಂತ ನಾವು ತಮ್ಮನಿ ಘಾಟ್ ಸೈಡ್ ಬಂದಿದ್ದು. ಆಮೇಲೆ ಹೋಗ್ಬೇಕಾದ್ರೆ ದೇವಕುಂಡ್ ವಾಟರ್ಫಾಲ್ ಕೂಡ ಇದೇ ರೋಡಲ್ಲೇ ಸಿಗುತ್ತೆ, ಅದು ಹೊಳಿಗೆ ಹೋಗಬೇಕು ಸ್ವಲ್ಪ. ಆದರೆ ದೇವಕುಂಡ್ ವಾಟರ್ಫಾಲು ಒಂದು ಸೈಡು 6 ಕಿಲೋಮೀಟ್ರ್ ಇರೋದ್ರಿಂದ ನಮಗೆ ಮಿನಿಮಮ್ 2-2.5 ಅವರ್ ಟ್ರೆಕ್ಕಿಂಗ್ ಆಗುತ್ತೆ. ಅದು ಆಲ್ರೆಡಿ 2:30 ಕ್ಲೋಸ್ ಅಂತೆ ದೇವಕುಂಡು. ಸದ್ಯಕ್ಕೆ ಅದಕ್ಕೂ ಹೋಗೋಕ್ಕಾಗಲ್ಲ. ಅದರಿಂದಾಗಿ ಇವಾಗ ನಾವು ಹಸ್ರವ್ ತುಳಿಸ್ಕೊಂಡು ಹೋಗ್ಬಿಟ್ಟವ್ರಲ್ಲ ಗುರು, ಯಾರು ದಾರ ಇದ್ದಂಗೆ ಐತೆ. ಅದರಿಂದ ನಾವಿವಾಗ ಈಗ ಹೋಗ್ಬೇಕಾದ್ರೆ ಇನ್ನೂ ಒಂದಷ್ಟು ಈ ಥರ ವ್ಯೂ ಪಾಯಿಂಟ್ಸ್ಗಳು ಕಾಣುತ್ತೆ, ಸಕ್ಕತ್ತಾಗಿರುತ್ತೆ. ಈ ತಮ್ಮಿನಿ ಘಾಟಲ್ಲ, ನೆಕ್ಸ್ಟ್ ಇವಾಗ ನಾವು ಲೋನಾವಾಲ ಸೈಡ್ ಹೋಗ್ತಾಯಿದ್ವಿ. ಲೋನಾವಾಲ ಘಾಟಕ್ಕೆ ಇನ್ನೂ ಸಕ್ಕತ್ತಾಗಿರುತ್ತೆ. ಅದರಿಂದಾಗಿ ಇವಾಗ ನೆಕ್ಸ್ಟು ನಾವು ಲೋನಾವಾಲ ಘಾಟ್ಗೆ ಹೋಗೋಣ. ಸೊ ತಮ್ಮಿನಿ ಘಾಟ್ ನೋಡಿದ್ದೀರಾ ಅಂತ ಅನ್ಕೋತೀನಿ, ಇನ್ನೂ ಎಂಡ್ ಆಗಿಲ್ಲ. ಇನ್ನೂ ಮುಂದಕ್ಕಿದೆ ತಮ್ಮಿನಿ ಘಾಟು. ಇದು ಮುಗಿದಾದ್ಮೇಲೆ ಮತ್ತೆ ಲೋನಾವಾಲ ಸ್ಟಾರ್ಟ್ ಆಗುತ್ತೆ, ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಲೋನಾವಾಲ ಸೈಡು ಕೆಲವೊಂದು ವ್ಯೂ ಪಾಯಿಂಟ್ಸ್ಗಳು, ಡ್ಯಾಮ್ಗಳು, ಆಮೇಲೆ ಕೆಲವೊಂದು ಪಾರ್ಕ್ ಥರ ಈ ಥರ ಎಲ್ಲ ಚೆನ್ನಾಗಿದೆ ಎಲ್ಲೂ. ಸೊ ಮುಂದಕ್ಕೆ ನಾನು ಈ ವಿಡಿಯೋನ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಹಾಕ್ತೀನಿ ಲೋನಾವಾಲದು. ಸೊ ಲೋನಾವಾಲ ಅಂತೂ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಹೋಗ್ತಾ ಅದು ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ. ಸದ್ಯಕ್ಕೆ ಇಲ್ಲೆಲ್ಲರೂ ಊಟ ಮಾಡಿಕೊಂಡು ಮುಂದಕ್ಕೆ ಹೊರಡೋಣ ಅಂತ ನೋಡೋಣ. ಇಲ್ಲೇ ಹೋಟೆಲ್ಗಳೆಲ್ಲ ಕಾಣ್ತಿದ್ದಾವೆ. ಸೊ ಇಷ್ಟು ಕ್ಲೋಸ್ ಇರ್ಬೇಕು ಅನ್ಕೋತೀನಿ ಇದು. ಓಹೋ ಅದೇನಾ? ವ್ಯಾಲಿ ಕಾಣ್ತಿದೆ, ಅದೇ ಮಿಲ್ಕಿಬಾರ್ ಆಪೋಸಿಟ್ಟು ಒಂದು ವ್ಯಾಲಿ ಅಂತ ಹೇಳಿದ್ರಲ್ಲ, ಅಲ್ಲಿಂದ ವ್ಯಾಲಿ ಪ್ಲಸ್ ಅಂತ ಒಂದು ಪ್ಲೇಸ್ ಬರುತ್ತೆ. ಆ ಪ್ಲೇಸ್ ಇಲ್ಲಿಂದ ಕಾಣ್ತಿದೆ ನೋಡಿ. ಅಲ್ಲಿಂದ ಕನೆಕ್ಟ್ ಆಗುತ್ತೆ ವ್ಯಾಲಿ. ಇಲ್ಲಿಂದ ಒಂದು ಕನೆಕ್ಟ್ ಆಗಿದೆ, ಅಲ್ಲಿಂದ ಒಂದು ಕನೆಕ್ಟ್ ಆಗಿದೆ. ನಾವು ಬಂದಿದ್ರೆ ಆ ಕಡೆಯಿಂದ ಬರ್ತಿದ್ವಿ. ಸೊ ಅದು ವ್ಯಾಲಿ ಅಲ್ಲಿಂದ ಕಾಣಿಸ್ತಿತ್ತು ನಮಗೆ ಆ ಪ್ಲೇಸು. ಓ ಈ ಗುಡ್ಡೆ ನೋಡಿ ಹೆಂಗೆ ಕಾಣಿಸ್ತೈತೆ. ತಾನಾ ವೆಜ್ಜಾ ನಾನ್ ವೆಜ್ ಇದು? ವೆಜ್ಜು ನೋಡಿ. ಮಿಲ್ಕಿಬಾರ್ ಅಂದರೆ ಆ ಥರ ಒಳಗಡೆ ಒಂದು ಗುಹೆ ಇದೆ, ಗುಹೆ ಒಳಗಿಂದ ಬಂದು ಫಾಲ್ಸ್ ನೋಡ್ಬೋದು. ಆದರೆ ಅಲ್ಲಿ ಇಳಿಯೋದೇ ಡೇಂಜರ್ ಅಂತೆ. ಅದೇ 5 ಜನ ಸ್ಪಾಟ್ ಆಗಿದ್ದಾರೆ ಅಂತ ಅಂದರೆ ಇನ್ನೆಷ್ಟು ಡೇಂಜರ್ ಇರುತ್ತೆ ಆ ರೂಟು, ನೀವೇ ಯೋಚನೆ ಮಾಡಿ. ಸದ್ಯಕ್ಕೆ ನಮ್ಗೆ ಹೋಗೋ ಅದೃಷ್ಟ ಇಲ್ಲ, ಅಷ್ಟು ದೂರದಿಂದ ಬಂದ್ರೂ. ಆ ವ್ಯಾಲಿ ವ್ಯೂ ಪಾಯಿಂಟ್ ಅಂತಿದೆ ನೋಡಿ, ಅಲ್ಲಿ ಕಾಣಿಸ್ತೈತಾ? ಅದು ಮೊದಲನೇದು, ಅದೇ ವ್ಯಾಲಿ ಪ್ಲೇಸ್ ಅಂತೆ. ಆ ಪ್ಲೇಸು ಏನಿದೆ ಗುರು, ಮಸ್ತ್ ಇದೆ ಮಾತ್ರ. ಇಲ್ಲೇ ಕಾಣಿಸ್ತಿತ್ತಲ್ಲ ನೋಡೋಕ್ಕೆ, ಅದೆಲ್ಲ ಡ್ರೋನ್ ಶಾಟೆಲ್ಲ ನೋಡ್ಕೋಬೇಕು ನಾವು. ಆದರೆ ಸದ್ಯಕ್ಕೆ ಯಾವುದು ಇಲ್ಲ. ಇಲ್ಲಿ ಊಟ ಮಾಡ್ಕೊಂಡು ಇವಾಗ ಹೊರಡ್ತೀವಿ. ಇವಾಗ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.